ಹಿಂಜರಿಕೆ ಇರೋ ಮನುಷ್ಯ ಯಾವತ್ತೂ ಜೀವನದಲ್ಲಿ ಮುಂದೆ ಬರುತ್ತಿಲ್ಲ. ಸಿಟ್ಟಿನಿಂದ ರೇಗೋದು ಕೈಲಾಗದತನದ ಸಂಕೇತ. ಇದರ ಬದಲು ಕಣ್ಣಲ್ಲೇ ತಿರಸ್ಕಾರ ಸೂಚಿಸಿ, ಮಾತೇ ಆಡದೆ ಅಸಹನೆ ತೋರಿಸಿ ಮತ್ತು ಆಕ್ಷೇಪಣೆ ವ್ಯಕ್ತಪಡಿಸಿ ಇವೆಲ್ಲ ರೇಗುವುದಕ್ಕಿಂತ ವಾಸಿ. ಶ್ರೀಮಂತಿಕೆಯಿಂದ ಸಂತೋಷವನ್ನು ಖರೀದಿಸೋಕ್ಕಾಗೋದಿಲ್ಲ ಎಂಬುದು ಎಷ್ಟು ಸತ್ಯವೋ, ಹಾಗೆ ಬಡತನದಿಂದ ಕೂಡ ಸಂತೋಷ ಖರೀದಿಸೋಕ್ಕಾಗೋದಿಲ್ಲ ಎಂಬುದು ಕೂಡ ಅಷ್ಟೇ ಸತ್ಯ. ನಿಮಗೆ ತುಂಬ ಒಳ್ಳೆಯದಾಗಲಿ, ಸಕಲ ಐಶ್ವರ್ಯ ಆರೋಗ್ಯ ಕೊಟ್ಟು ಆ ದೇವರು ನಿಮ್ಮನ್ನು ಕಾಪಾಡಲಿ ಎಂಬುವವರು ಇದ್ದಾರೆ, ಮತ್ತು ತಮಗಿಂತ ಒಂಚೂರು ಕಡಿಮೆ ಒಳ್ಳೆಯದಾಗಲಿ ಎಂಬುವವರು ಈ ಪ್ರಪಂಚದಲ್ಲಿದ್ದಾರೆ. ನೀವು ಯಾವ ವರ್ಗದವರು? ನಾವು ಕೆಲವರನ್ನ ಪ್ರೋತ್ಸಾಹಿಸೋದನ್ನ ಕಲಿಯಬೇಕು. ಯಾಕೆಂದರೆ ವಿರೋಧಿಸಕ್ಕೆ ಈ ಪ್ರಪಂಚದಲ್ಲಿ ತುಂಬ ಜನ ಇದ್ದಾರೆ. ನಿಮಗಾಗಿ ಯಾರ ಹತ್ರ ಸಮಯವಿಲ್ವೋ ಅವರಿಗೆ ನಿಮ್ಮ ಸಮಯವನ್ನು ಮೀಸಲಿಡಬೇಡಿ. ಸಮಯವಿಲ್ಲದೆ ಇರೋರು ಯಾವತ್ತೂ ಆತ್ಮೀಯರಾಗಿರೋದಿಲ್ಲ, ಅವಕಾಶವಾದಿಗಳಾಗಿರ್ತಾರೆ. ನಾವು ಸುಳ್ಳನ್ನ ಬೆಂಬಲಿಸುವ ಮತ್ತು ಸತ್ಯವನ್ನ ತಿರಸ್ಕರಿಸುವ ಪ್ರಪಂಚದಲ್ಲಿ ಬದುಕ್ತಿದ್ದೀವಿ. ಆತ್ಮಾವಲೋಕನದ ಅಗತ್ಯತೆ ನಿಮಗೂ ಇದೆ, ನನಗೂ ಇದೆ.